Good morning. Dear students, welcome to Veda online classes. From today onwards, we have to revision your every chapters. I am your accountancy lecturer, Nandan Prasad. This is the first class for you, students. Chapter name: Non-profit organizations. Accounting for non-profit organizations. Okay, organizations. This is your first chapter. What is non-profit organization? ಏನು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅವಶ್ಯಕತೆ ಇದೆಯಾ? ಯಾವ ಟೈಪಲ್ಲಿ ನೋಡ್ತಾ ಹೋಗ್ತೀರಾ? ಏನೆಲ್ಲ ಇರುತ್ತೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಲ್ಲಿ? ಏನೆಲ್ಲ ಇರ್ತದೆ? ಹಾಗಾದ್ರೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಬೇಕಾ? ಎಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ ಆರ್ ದೇರ್. ಟೂ ಟೈಪ್ಸ್ ಆಫ್ ಬಿಸ್ನೆಸ್. ಒನ್ ಇಸ್ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್, profit oriented. Another one, non-profit ಅಥವಾ non-profit concerns. Non-profit concerns. ಪ್ರತಿ ಕಡೆ ನೀವು ನೋಡುವಾಗ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದೆ. ಓಕೆ, ಎವರಿ ಬಿಸ್ನೆಸ್ ಪ್ರಾಫಿಟ್ ಓರಿಯೆಂಟೆಡ್. ಓಕೆ, ಆದರೆ ಇಲ್ಲಿ ಕೆಲವು ಬಿಸ್ನೆಸ್ ಗಳು ಏನಾಗುತ್ತೆ ಅಂತಂದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಇರೋದಿಲ್ಲ. ಸೊ ಯಾಕೆ? ಅವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕೊಡ್ತೀರಾ ಅಥವಾ ನಾ ಪ್ರಾಫಿಟ್ ಇಲ್ಲ ಅಂತ ಅನ್ನೋದು ಇಷ್ಟು ದಿನ ಕೇಳಿದ್ದೀನಿ. ನನಗೆ ಪ್ರತಿಯೊಂದನ್ನು ರಿವಿಷನ್ ಮಾಡ್ತಾ ಬರ್ತೀನಿ. ಓಕೆ, ಎರಡು ರೀತಿ ಬಿಸ್ನೆಸ್ ಇರ್ತದೆ. ಒಂದು ಪ್ರಾಫಿಟ್ ಓರಿಯೆಂಟೆಡ್, ಇನ್ನೊಂದು ನಾನ್ ಪ್ರಾಫಿಟ್ ಕನ್ಸರ್ನ್. ಈ ಪ್ರಾಫಿಟ್ ಓರಿಯೆಂಟೆಡ್ ಕನ್ಸರ್ನ್ಸ್ ಏನ್ ಮಾಡುತ್ತೆ? ನಾವು ಪ್ರಾಫಿಟ್ ಓರಿಯೆಂಟೆಡ್ ಟ್ರೇಡಿಂಗ್ಸ್ ಏನ್ ಮಾಡುತ್ತೆ ಅಂದ್ರೆ ದೇ ಆರ್ ಪ್ಯೂರ್ಲಿ ಕಾನ್ಸಂಟ್ರೇಷನ್ ಆನ್ ಪ್ರಾಫಿಟ್ ಓನ್ಲಿ. ಓಕೆ, ಪ್ರಾಫಿಟ್ ಮೇಲೆ ಮಾತ್ರ ಇವ್ರು ಏನ್ ಮಾಡ್ತಾರೆ? ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಬಟ್ ದಿಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆರ್ ನಾನ್ ಪ್ರಾಫಿಟ್ ಕನ್ಸರ್ನ್ಸ್ have concentrated only to rendering the services to the society. There is only one goal for them. What is the goal? Only rendering the service motive. Service motive ಅಂತ ಹೇಳಿ ಕರೀತಾರೆ. ಸರ್ವಿಸ್. ವಾಟ್ ಯು ಮೀನ್ ಬೈ ಸರ್ವಿಸ್? ಸರ್ವಿಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸೇವೆ ಅಂತ ಕರೀತಾರೆ. ಸರ್ವಿಸ್ ಮೀನ್ಸ್ ಸೇವೆ. ಯಾವ್ಯಾವ ರೀತಿ ಸೇವೆಯನ್ನು ನಾವು ಮಾಡಬಹುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ previous 2-3 days we faced some protests which there are. One is ಒಂದು ರೈತರ ಪ್ರೊಟೆಸ್ಟ್ ಆಗಿತ್ತು, ರೈತರ ಪ್ರತಿಭಟನೆ ಆಗಿತ್ತು. another one is KSRTC, NKSRTC ಅಂತ ಕರಿತೀವಿ ಅಲ್ವಾ, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್, KSRTC, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಸೊ ಇವರು ಏನ್ ಮಾಡಿದ್ರು? ಸ್ಟ್ರೈಕ್ ಮಾಡಿದ್ರು. ದೆನ್ ಹೋದ್ವಾರ ಆ ಕಡೆ ವಾರ ಏನಾಯ್ತು? ಹಾಸ್ಪಿಟಲ್ ಅಲ್ಲಿ ಯಾರಿರ್ತಾರೆ? ಡಾಕ್ಟರ್ಸ್ ಇರ್ತಾರೆ. ಡಾಕ್ಟರ್ಸ್ ಸ್ಟ್ರೈಕ್ ಮಾಡಿದ್ರು. ದೆನ್ ಸ್ವಲ್ಪ ದಿನಗಳ ಹಿಂದೆ ಬಂದರೆ ಟೀಚರ್ಸ್ ಸ್ಟ್ರೈಕ್ ಮಾಡಿದ್ರು. ಈ ಮೂರು ಜನಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಈ ಮೂರು ಆರ್ಗನೈಸೇಷನ್ಸ್ಗೆ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಸರ್ವಿಸ್ ಆರ್ಗನೈಸೇಷನ್ಸ್ ಆರ್ ನಾಟ್ ಪ್ರಾಫಿಟ್ ಕನ್ಸರ್ನ್ಸ್? What they have to do? See, what is the meaning for non-profit organization?
The non-profit organizations or organizations they established for only rendering service to the society. Okay, see, the non-profit organizations are organizations. Non-profit organizations ಅನ್ನೋದು ಆರ್ಗನೈಸೇಷನ್ ಆಗಿದೆ. They established, ಅವು ಎಸ್ಟಾಬ್ಲಿಷ್ ಆಗಿದೆ ಏನಕ್ಕೋಸ್ಕರ? For only rendering the service to the society. ಸರ್ವಿಸ್ ಸೇವೆಯನ್ನು ನೀಡಲಿಕ್ಕೋಸ್ಕರ, ರೆಂಡರಿಂಗ್ ನೀಡುವುದು, ಸೇವೆಯನ್ನು ನೀಡಲಿಕ್ಕೋಸ್ಕರ ಫಾರ್ಮ್ ಆಗಿರ್ತಕ್ಕಂಥ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ಸ್ಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಕರಿತೀವಿ. ಅದರ ಹೆಸರೇ ಹೇಳುತ್ತೆ, ದೇ ಆರ್ ಓನ್ಲಿ ಫಾರ್ಮ್ ಫಾರ್ rendering services. Example, school, colleges, hospitals, sports clubs, etc. Okay, see, example, school ಇದೆ. ಸ್ಕೂಲ್ ಯಾತಕ್ಕೋಸ್ಕರ ಇರ್ತದೆ ಅಂತಂದ್ರೆ ಓನ್ಲಿ ಸರ್ವ್ ಟು ದಿ ಸೊಸೈಟಿ. ಏನ್ ಸರ್ವಿಸ್ ಕೊಡ್ತದೆ ಸೊಸೈಟಿಗೆ? ಇಟ್ ಗಿವ್ಸ್ ಎಜುಕೇಶನ್. ಓಕೆ, ಎಜುಕೇಶನ್ ಕೊಡ್ತದೆ. ಏನೇನು ಎಜುಕೇಶನ್ ಕೊಡ್ತದೆ? ಹಾಗಾದ್ರೆ ಇದನ್ನ ಸ್ಕೂಲ್ ಅನ್ನ ನಾವು ಯಾಕೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇಲ್ಲಿ ಯಾವುದೇ ಬೈಯಿಂಗ್ ಆರ್ ಸೆಲ್ಲಿಂಗ್ ಇರೋದಿಲ್ಲ. ಬಿಕಾಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆರ್ ನೆವರ್ ಹ್ಯಾಡ್ ಎನಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದಿ ಪ್ರಾಡಕ್ಟ್ಸ್ ಆರ್ they won't produce the products. That means ಎಜುಕೇಶನ್ ಇದೆಯಪ್ಪ, ಎಜುಕೇಶನ್ ಸೆಕ್ಟರ್ ಇದೆ. ಇದು ನಿಮ್ಮ ಸ್ಕೂಲ್ ಇದೆ, ಓಕೆ, ಇದು ನಿಮ್ಮ ಕಾಲೇಜ್. ಈ ಕಾಲೇಜ್ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ we provide education to you. We are providing education ಮಾತ್ರ ಕೊಡ್ತೀವಿ, ಶಿಕ್ಷಣವನ್ನ ಮಾತ್ರ ಕೊಡ್ತೀವಿ. ಸೊ ಇದನ್ನ ಕೊಡ್ತೀವಿ ಅಂತ ನಾವು ಹೇಳಿದ್ರೆ ಇದರಿಂದ ನೀವೇನಾದ್ರೂ ಬೈಯಿಂಗ್ ಆರ್ ಸೇಲಿಂಗ್ ಪ್ರೋಸೆಸ್ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯವ ಇಲ್ಲ. ಇನ್ನು ಹಾಸ್ಪಿಟಲ್ಸ್ ಹೋಗೋಣ. ಹಾಸ್ಪಿಟಲ್ ಅಲ್ಲಿ ಬಂದ್ರೆ ಅವ್ರೇನ್ ಮಾಡ್ತಾರೆ? ಮೆಡಿಸಿನ್ಸ್ ಕೊಡ್ತಾರೆ, ಜೊತೆಗೆ ಕನ್ಸಲ್ಟೇಷನ್ಸ್ ಇರುತ್ತೆ, ಇರ್ತದೆ, ದೆನ್ ಆಪರೇಷನ್ಸ್ ಇರ್ತದೆ. ಟೋಟಲಿ ಇಟ್ಸ್ ಕಾಲ್ಡ್ ಹೆಲ್ತ್ ಕೇರ್. ಓಕೆ, ಹೆಲ್ತ್ ಕೇರ್. ದೆನ್ ಕೇರಿಂಗ್ ಆನ್ ಅವರ್ ಹೆಲ್ತ್. ಓಕೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಕೇರ್ ಮಾಡ್ತಾರೆ. ನಮ್ಗೆ ಏನಾದ್ರೂ ಅನಾರೋಗ್ಯ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಅವ್ರೇನ್ ಮಾಡ್ತಾರೆ? ಮೆಡಿಸಿನ್ಸ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ಸ್ ಕೊಡ್ತಾರೆ. ಇನ್ ಕೇಸ್ ಇಟ್ ಸಿವಿಯರ್ ಅಂತ ಅವ್ರಿಗೆ ಕಂಡರೆ ಅವರು ಆಪರೇಷನ್ಸ್ ಮಾಡ್ತಾರೆ. ಫೈನಲಿ ದೇ ಟ್ರೈ ಟು ಕ್ಯೂರ್ ಅವರ್ ಹೆಲ್ತ್. ಓಕೆ, ನಾವೇನ್ ಅನ್ಹೆಲ್ದಿ ಅಂತ ಹೇಳಿ ಕರಿತೀವಲ್ವ, ನಮ್ಮ ಹೆಲ್ತ್ ಅಪ್ಸೆಟ್ ಆದಾಗ ಅವ್ರೇನ್ ಮಾಡ್ತಾರೆ? ಕನ್ಸಲ್ಟೇಷನ್ ಮಾಡಿ ಜೊತೆಗೆ ಮೆಡಿಸಿನ್ಸ್ ನ ಕೊಟ್ಟು ಫೈನಲಿ ನಮ್ಮ ಹೆಲ್ತ್ ಕ್ಯೂರ್ ಆಗೋ ಕಡೆಗೆ ಗಮನವನ್ನು ಕೊಡ್ತಾರೆ. ಇವನ್ ಅಲ್ಲಿ ಕೂಡ ಯಾವುದೇ ರೀತಿಯ ಬೈಯಿಂಗ್ ಆರ್ ಸೆಲ್ಲಿಂಗ್ ಪ್ರೋಸೆಸ್ ಇರೋದಿಲ್ಲ. ಬಟ್ ದೇ ವಿಲ್ ಚಾರ್ಜ್ ಸಮ್ ಫೀಸ್. ಓಕೆ, ಅವ್ರೇನ್ ಮಾಡ್ತಾರೆ? ತಾವು ಕೊಟ್ಟಂತ ಸೇವೆಗೆ ಒಂದಷ್ಟು ಫೀಸ್ ಅನ್ನ ತಗೋತಾರೆ, ಶುಲ್ಕವನ್ನ ಪಡೀತಾರೆ ಹೊರತು ಇಲ್ಲಿ ಪ್ರಾಫಿಟ್ ಅಂತ ಹೇಳಿ ನಾವು ನೋಡೋಕ್ಕಾಗಲ್ಲ. ಇನ್ನು ಸ್ಪೋರ್ಟ್ಸ್ ಕ್ಲಬ್, ನಮ್ಮ ಹಳ್ಳಿ ಏರಿಯಾಗಳಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇರೋದು ಕಮ್ಮಿ. ಟೌನ್ ಏರಿಯಾಗಳಿಗೆ ಹೋದ್ರೆ ಕೆಲವು ಸ್ಪೋರ್ಟ್ಸ್ ಕ್ಲಬ್ ಇರ್ತದೆ. ಆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಬಹಳಷ್ಟು ಸ್ಪೋರ್ಟ್ಸ್ ನ ಆರ್ಗನೈಸ್ ಮಾಡ್ತಾರೆ.
ಸ್ಪೋರ್ಟ್ಸ್ ಕಾಂಪಿಟಿಷನ್ಸ್ ಇರ್ತಾರೆ, ಟೂರ್ನಮೆಂಟ್ಸ್ ಇರ್ತಾರೆ. ಆ ಟೂರ್ನಮೆಂಟ್ ಅಲ್ಲಿ ಬಂದಂತಹ ಕೆಲವು ಏನು ದುಡ್ಡು ಇರ್ತದಲ್ಲ ಅದನ್ನ ಚಾರಿಟಬಲ್ ಅಥವಾ ಸ್ಪೋರ್ಟ್ಸ್ ಕ್ಲಬ್ ಇಂಪ್ರೂವ್ಮೆಂಟ್ಸ್ ಗೆ ಅಥವಾ ಆಟಗಾರರಿಗೆ ರೆಮ್ಯುನರೇಷನ್ ಆಗಿ ಕೊಡ್ತಾರೆ. ಸೊ ಇದರ ಫೀಚರ್ ಯಾವ ತರ ಇರ್ತದೆ ಅಂತ ನಾವು ನೋಡೋಣ ಈಗ. Okay, let's see what are the features of non-profit organizations or non-profit concerns. The non-profit organizations also called non-trading concerns. Okay, non-trading concerns ಅಂತಲೂ ಕೂಡ ಕರಿತೀವಿ, non-profit organizations ಅಂತಲೂ ಕೂಡ ಕರಿತೀವಿ, non-profit organizations ಅಂತಲೂ ಕೂಡ ಕರಿತೀವಿ. ಸೊ ಈ ಮೂರು ಹೆಸರಲ್ಲಿ ಏನ್ ಬರ್ತದೆ ನೀವು ಅದನ್ನೇನ್ ಮಾಡಬಹುದು, ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಈಗ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಕನ್ಸರ್ನ್, ನಾನ್ ಟ್ರೇಡಿಂಗ್ ಕನ್ಸರ್ನ್ ಅಂದ್ರೆ ಏನು ಅಂತ ಹೇಳಿ ಮೀನಿಂಗ್ ತಿಳ್ಕೊಂಡ್ವಿ. Now we have to study what are all the features of non-profit organizations. Okay, see features of non-profit organization. So what is the first feature? Such organizations formed for provide service to the society. The main goal of non-profit organization is rendering service to the society, provide service to the society. Okay, ಸೊಸೈಟಿಗೆ ಸರ್ವಿಸ್ ಕೊಡುವಂತ ಉದ್ದೇಶದಿಂದ ಏನಾಗಿರುತ್ತೆ, ಎಸ್ಟಾಬ್ಲಿಷ್ ಆಗಿರುತ್ತೆ, ಫಾರ್ಮ್ ಆಗಿರುತ್ತೆ. ಜೊತೆಗೆ ಸಚ್ ಆರ್ಗನೈಸೇಷನ್ಸ್ ಆ ಸಂಸ್ಥೆಗಳು ಫಾರ್ ಎಸ್ಟಾಬ್ಲಿಷ್ ಆಗಿರುತ್ತವೆ, ಸ್ಥಾಪಿತವಾಗಿರುತ್ತವೆ. ಫಾರ್ ಪ್ರೊವೈಡ್ ಸರ್ವಿಸ್ ಟು ದಿ ಸೊಸೈಟಿ, ಸರ್ವಿಸ್ ಸೇವೆಯನ್ನು ಎಲ್ಲಿಗೆ ಸೇವೆ ಕೊಡ್ತಾರೆ, ಸೊಸೈಟಿಗೆ ಸೇವೆ ಕೊಡ್ತಾರೆ. ಸೊಸೈಟಿ ಅಂತ ಹೇಳಿದ್ರೆ ಹಾಕಿ ಕೊಡ್ತಾರಲ್ಲ ಅದಲ್ಲ ಸೊಸೈಟಿ. ಸೊಸೈಟಿ ಅಂತ ಹೇಳಿದ್ರೆ ಸಮಾಜಕ್ಕೆ ಸೇವೆಯನ್ನು ಕೊಡುವ ಉದ್ದೇಶದಿಂದ ಈ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಸ್ಥಾಪಿತವಾಗಿರುತ್ತೆ. ಅದನ್ನ ನೋಡಿ ನಾವೇನ್ ಮಾಡಬಹುದು, ಅದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಐಡೆಂಟಿಫೈ ಮಾಡಬಹುದು. ದೆನ್ ಸೆಕೆಂಡ್ ಫೀಚರ್ ಈಸ್ ದೇ ಆರ್ಗನೈಸ್ as trust or societies and the subscribers called members. They organize as organize ಆಗಿರುತ್ತೆ ಟ್ರಸ್ಟ್ ಆರ್ ಸೊಸೈಟೀಸ್. ಟ್ರಸ್ಟ್ ಅಥವಾ ಸೊಸೈಟೀಸ್ ಹೆಸರಿನಲ್ಲಿ ಆರ್ಗನೈಸ್ ಆಗಿರುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಜುಕೇಶನಲ್ ಟ್ರಸ್ಟ್, ಎಜುಕೇಶನ್ ಟ್ರಸ್ಟ್. ಓಕೆ, ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿದಾಗ ಆ ಟ್ರಸ್ಟ್ ಅಂದ್ರೆ ನಿಮ್ಗೆ ಐಡೆಂಟಿಫೈ ಆಗಬೇಕು, ಅದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ಸಪೋಸ್ ಎಜುಕೇಶನಲ್ ಸೊಸೈಟಿ ಅಂತ ಕೂಡ ಕರೀತಾರೆ, ಬರೀ ಟ್ರಸ್ಟ್ ಅಂತ ಅಷ್ಟೇ ಅಲ್ಲ, ಸೊಸೈಟಿ ಅಂತ ಕರೀತಾರೆ. ಸೊಸೈಟಿ ಅಂತ ಕೂಡ ನಿಮಗೆ ಕನ್ಫರ್ಮ್ ಆಗಬೇಕು, ಅದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ಸೊ ಅದರಲ್ಲಿ ಬರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಅಂತ ಕರೆಯೋದಿಲ್ಲ, ಬದಲಾಗಿ ಮೆಂಬರ್ಸ್ ಅಂತ ಕರೀತಾರೆ. ಅಂಡ್ ದ ಸಬ್ಸ್ಕ್ರೈಬರ್ಸ್ ಕಾಲ್ಡ್ ಮೆಂಬರ್ಸ್, ಸದಸ್ಯರು ಅಂತ ಹೇಳಿ ಕರೀತಾರೆ, ಅಥವಾ ಡೈರೆಕ್ಟರ್ಸ್ ಅಂತ ಕರೀತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್, BOD. ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ BOD ಅಂತ ಬಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ಸ್. Directors are elected persons. They are elected by the company, by the organization. Okay, our organization ಇಂದ elect ಆಗಿ ಬಂದಿರ್ತಾರೆ, ಚುನಾಯಿತರಾಗಿ ಬಂದಿರ್ತಾರೆ. ಸೊ ಅವರಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಕರೀತಾರೆ. ನೀವು ಫಸ್ಟ್ ಎಲ್ಲಾದ್ರೂ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಹೋದ್ರೆ ಅಲ್ಲಿ ಹೋಗಿ ತಿಳ್ಕೊಳ್ಳಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿದ್ದಾರೆ. ಅಲ್ಲಿ ಚೇರ್ಮನ್ ಇರ್ತಾರೆ, ಚೇರ್ಮನ್ ಇಂದ ಕೆಳಗಡೆ ಸೆಕ್ರೆಟರಿ ಬರ್ತಾರೆ, ಸೆಕ್ರೆಟರಿಯಿಂದ ಕೆಳಗಡೆ ಟ್ರೆಜರರ್ ಬರ್ತಾರೆ, ಅವರ ಕೆಳಗಡೆ ಟ್ರಸ್ಟಿಗಳು ಬರ್ತಾರೆ. ಟ್ರಸ್ಟಿ ಅಂತ ಹೇಳಿದ್ರೆ ದೇ ಆರ್ ನಥಿಂಗ್ ಬಟ್ ಮೆಂಬರ್ಸ್. ಟ್ರಸ್ಟ್ ದಟ್ ಮೀನ್ಸ್ ನಂಬಿಕೆ. ಟ್ರಸ್ಟೀಸ್ ಅಂತ ಹೇಳಿದ್ರೆ ಡೈರೆಕ್ಟರ್ಸ್ ಅಥವಾ ಮೆಂಬರ್ ಆಫ್ ಆರ್ಗನೈಸೇಷನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಫೀಚರ್ ನೋಡೋಣ. Normally they don't have any trading or business activities. ಮೊದಲೇ ಹೇಳಿದೆ, ನಾರ್ಮಲಿ ಸಾಮಾನ್ಯವಾಗಿ they don't have any trading or business activities.
ಅದು ಯಾವುದೇ ರೀತಿಯ ಬಿಸ್ನೆಸ್ ಆಕ್ಟಿವಿಟೀಸ್ ಆಗಲಿ ಅಥವಾ ವ್ಯಾಪಾರವನ್ನಾಗಲಿ ಹೊಂದಿರುವುದಿಲ್ಲ. ರೀಸನ್ ಏನು? ದೇ ಆರ್ ಫಾರ್ಮಡ್ ಫಾರ್ ಓನ್ಲಿ ರೆಂಡರಿಂಗ್ ದಿ ಸರ್ವಿಸಸ್, ಓನ್ಲಿ ಪ್ರೊವೈಡಿಂಗ್ ದಿ ಸರ್ವಿಸ್. ಓಕೆ, ಸರ್ವಿಸ್ ನ ಕೊಡೋದಕ್ಕೋಸ್ಕರ ಮಾತ್ರ ಸ್ಥಾಪಿತವಾಗಿರ್ತವೆ. ಅದಕ್ಕೋಸ್ಕರ ಏನಂತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಅಥವಾ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾವು ನೋಡೋಕೆ ಸಾಧ್ಯ. The last one, that affairs usually managed by management named directors. ಅಂದ್ರೆ ಅಫೈರ್ಸ್ ಅಂತ ಹೇಳಿದ್ರೆ ಅಲ್ಲಿಯ ಘಟನೆಗಳು, ಅಲ್ಲಿಯ ಯಾವುದೇ ವ್ಯವಹಾರಗಳು ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ನಡೀತಾವೆ. ಮ್ಯಾನೇಜ್ಮೆಂಟ್ ನೇಮ್ ಡೈರೆಕ್ಟರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಕಮಿಟಿ, ಈ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಏನಾಗಿರುತ್ತೆ, ಅದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ದಿಸ್ ಆರ್ ದಿ ಮೇನ್ ಫೀಚರ್ಸ್ ಆಫ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಟೂಡೆಂಟ್ಸ್, see first one, such organizations formed for provide service to the society. Then second one is they organized as trust or societies and the subscribers called members. Then third one, normally they don't have any trading or business activities. And last one is their affairs usually managed by the management committee or named or by the directors. ಡೈರೆಕ್ಟರ್ಸ್ ಇಂದ ಅಥವಾ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಏನಾಗ್ತದೆ ಅದು ಅಂದ್ರೆ ಮ್ಯಾನೇಜ್ ಆಗ್ತದೆ, ಅದರ ಎಲ್ಲ ವ್ಯವಹಾರಗಳು ನಡೀತಾ ಹೋಗುತ್ತೆ. Then next we have to know what are all the books of accounts maintained by the non-profit organizations. Okay, here there is a mandatory to maintain the books of accounts. Why we have to maintain books of accounts? Andre these books of accounts we have to maintain here. One is cash book and another one is journal, ledger and register of members. Okay, ಇಷ್ಟು ಬುಕ್ಸ್ ಆಫ್ ಅಕೌಂಟ್ಸ್ ನಾವು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಲ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇದು ಮ್ಯಾಂಡೇಟರಿ, ಕಂಪಲ್ಸರಿ ಅಂತ ಹೇಳ್ತಾರೆ. ಕಂಪಲ್ಸರಿ ಯಾವ್ಯಾವ ಬುಕ್ಸ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಅಂದ್ರೆ ಒಂದು ಕ್ಯಾಶ್ ಬುಕ್ ನ ಮೇಂಟೈನ್ ಮಾಡಬೇಕು. ಕ್ಯಾಶ್ ಬುಕ್ ಅಲ್ಲಿ ಏನಿರುತ್ತೆ, ವಾಟ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ಕ್ಯಾಶ್ ಬುಕ್ ಅಂತಂದ್ರೆ ಕ್ಯಾಶ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್, ಕ್ಯಾಶ್ ರೆಸಿಪ್ಟ್ಸ್ ಮತ್ತೆ ಕ್ಯಾಶ್ ಪೇಮೆಂಟ್ ಎಲ್ಲವೂ ಮಾತ್ರ ಕ್ಯಾಶ್ ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ಸ್ ಮಾತ್ರ ಏನಾಗಿರುತ್ತೆ ಕ್ಯಾಶ್ ಬುಕ್ ಅಲ್ಲಿ ಮೇಂಟೈನ್ ಆಗಿರುತ್ತೆ, ಕ್ಯಾಶ್ ಬುಕ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ದೆನ್ ಸೆಕೆಂಡ್ ಒನ್ ಜರ್ನಲ್, ಅದರ್ ದನ್ ಕ್ಯಾಶ್ ಪೇಮೆಂಟ್ಸ್. ಜರ್ನಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಎಂಟ್ರಿ ದ ಅದರ್ ದನ್ ಕ್ಯಾಶ್ ಪೇಮೆಂಟ್ಸ್. ಕ್ಯಾಶ್ ಪೇಮೆಂಟ್ ಅನ್ನ ಹೊರತುಪಡಿಸಿ ರಿಮೈನಿಂಗ್ ಎಂಟ್ರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗ್ತೀವಿ, ಯಾವುದೋ ಒಂದು ವೆಹಿಕಲ್ಗೆ ಫುಲ್ಫಿಲ್ ಮಾಡಿಸ್ಬೇಕಾಗಿರುತ್ತೆ, ಹಾಗೇನ್ ಮಾಡ್ತೀವಿ ಅದನ್ನ ಕ್ಯಾಶ್ ಕೊಟ್ಟು ಮಾಡಿರಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ ಕ್ರೆಡಿಟ್ ಅಲ್ಲಿ ಮಾಡಿಸಿರ್ತೀವಿ, ಅದನ್ನ ಮಾಡ್ತೀವಿ ಜರ್ನಲ್ ಅಲ್ಲಿ ಸಪರೇಟ್ ಜರ್ನಲ್ ಮಾಡಿರ್ತೀವಿ ಅಥವಾ ಸಪರೇಟ್ ಬುಕ್ ಮೇಂಟೈನ್ ಮಾಡಿರ್ತೀವಿ, ಅದ್ರಲ್ಲಿ ಬರ್ಕೊಂಡು. ದೆನ್ ಥರ್ಡ್ ಒನ್, ಇದು ನಾನ್ ಕ್ಯಾಶ್ ಪೇಮೆಂಟ್ಸ್. ಓಕೆ, ನಾನ್ ಕ್ಯಾಶ್ ಪೇಮೆಂಟ್ಸ್, ಇವಾಗ ನಾನ್ ಕ್ಯಾಶ್ ರಿಸಿಪ್ಟ್ಸ್ ಕೂಡ ಇದರಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾರೋ ಬಂದು ಬರ್ತಾರೆ, ಡೊನೇಟರ್ಸ್ 2000 ರೂಪಾಯಿನೋ 5000 ರೂಪಾಯಿನೋ ಚೆಕ್ ಕೊಡ್ತಾರೆ, ಅಥವಾ 2000 ರೂಪಾಯಿ 5000 ರೂಪಾಯಿ ಯಾವುದೋ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ಏನೋ ಒಂದು ವಸ್ತು ಕೊಡಿಸ್ತಾರೆ, ಯಾವುದೋ ಒಂದು ಮೊಮೆಂಟೋಸ್ ಕೊಡಿಸ್ತಾರೆ, ಅಥವಾ ಯಾವುದೋ ಒಂದು ಫಂಡ್ ನಾವು ಇರ್ತೀವಿ ಅಂತ ಹೇಳ್ತಾರೆ. ಸೊ ಅದೆಲ್ಲದನ್ನ ನಾವೇನ್ ಮಾಡ್ತೀವಿ ಜರ್ನಲ್ಸ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ದೆನ್ ಥರ್ಡ್ ಒನ್ ಲೆಡ್ಜರ್, ಲೈಕ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಲೆಡ್ಜರ್ ಅಕೌಂಟ್ಸ್ ನ ನಾವು ಇಲ್ಲಿ ಮೇಂಟೈನ್ ಮಾಡೋದು ಒಂದು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿ ಮಾಡಬಹುದು, ಅಥವಾ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಈ ರೀತಿಯಲ್ಲಿ ನಾವು ಮಾಡ್ತೀವಿ ಲೆಡ್ಜರ್ ಅಕೌಂಟ್ ನ ಮೇಂಟೈನ್. ದೆನ್ ಲಾಸ್ಟ್ ಒನ್ ರಿಜಿಸ್ಟರ್ ಆಫ್ ಮೆಂಬರ್ಸ್, ಮೆಂಬರ್ಸ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಮೆಂಬರ್ಸ್ ರಿಜಿಸ್ಟರ್ ಅಲ್ಲಿ ಏನ್ ನಾವು ಏನ್ ಎಂಟ್ರೀಸ್ ಮಾಡ್ತೀವಿ ಅಂದ್ರೆ ಯಾವ್ದಕ್ಕೆ ಮೇಂಟೈನ್ ಮಾಡ್ಬೇಕು ಈ ಬುಕ್ ನ ಅಂದ್ರೆ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತ ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ ಬಗ್ಗೆ ಹೇಳುವಾಗ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಆ ಸಬ್ಸ್ಕ್ರಿಪ್ಷನ್ ಮತ್ತೆ ಆ ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ಕೊಟ್ಟಿದ್ದಾಗಿರ್ಬೋದು, ಡ್ಯೂ ಆಗಿರೋದಾಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲವನ್ನ ನಾವೇನ್ ಮಾಡ್ತೀವಿ ಈ ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಲ್ಲಿ ಅಥವಾ ಮೆಂಬರ್ಸ್ ರಿಜಿಸ್ಟರ್ ನಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ see once again I will explain you. First one is cash book.
cash receipts and payment. Second one is journal other than cash payment maintained for preparing for or maintained for other than cash payments or cash receipts. Then third one, ledger like receipts and payment account or income and expenditure account. And last one is register of members or member register. It maintain only for subscriptions and advance payments or advance receipts. Okay. Okay. Now we have to know what are the needs to maintain of accounts in non-profit organizations. Non-profit organizations ಅಲ್ಲಿ ಏನೆಲ್ಲ ನೀಡ್ಸ್ ಇರುತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದಕ್ಕೆ, ಯಾವ ಅವಶ್ಯಕತೆಗಳಿಗೋಸ್ಕರ ನಾವು ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಯಾರು ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ಸೇಸ್ ಟು ಅವಾಯ್ಡ್ ಆರ್ ಟು ಮಿನಿಮೈಸ್ misappropriations or fraud. To avoid or minimize misappropriations or fraud. Fraud means ಮೋಸ ಆಗೋದಾಗಿರ್ಬೋದು. misappropriations ಅಂದ್ರೆ ದುರ್ಬಳಕೆ ಅಂತ ಹೇಳಿ ಕರಿತೀವಿ. ದುರ್ಬಳಕೆ ಯಾವುದೇ ಒಂದು ವಸ್ತುವಿನ ದುರ್ಬಳಕೆ ಆಗೋದನ್ನ ಅಥವಾ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಮೋಸ ಆಗೋದನ್ನ ನಾವೇನ್ ಮಾಡಬಹುದು, ಯಾವುದಾದ್ರೂ ಇವೆಂಟ್ ಅಲ್ಲಿ ನಾವು ಮೋಸ ಮಾಡೋದನ್ನ ಕಮ್ಮಿ ಮಾಡಬಹುದು ಅಥವಾ ಅದನ್ನ ರೆಕ್ಟಿಫೈ ಮಾಡಬಹುದು. ಬುಕ್ಸ್ ಆಫ್ ಅಕೌಂಟ್ಸ್ ಇದ್ರೆ we can easily find out what are the things happening there. ಅಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ನಾವು ನೋಡಬಹುದು. ಬುಕ್ಸ್ ಆಫ್ ಅಕೌಂಟ್ಸ್ ಇದೆ. ಸಪೋಸ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿಲ್ಲ, ಬೇಕಾದಷ್ಟು ಫ್ರಾಡ್ ಆಗ್ಬೋದು. ಯಾವ ರೀತಿ ಫ್ರಾಡ್ ಆಗ್ಬೋದು ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡದೇ ಇದ್ದಾಗ? ಫಾರ್ ಎಕ್ಸಾಂಪಲ್, ಮನೆಗೆ 100 ರೂಪಾಯಿ ಕೊಟ್ಟಿರ್ತಾರೆ. 100 ರೂಪಾಯಿ ಕೊಟ್ಟಿರ್ತಾರೆ, ಏನೋ ತಗೊಂಡ್ ಬಾ ಅಂತ ಹೇಳ್ತಾರೆ. ನೀವು ತಗೊಂಡ್ ಬರ್ತೀರಾ, ಮನೆಯಲ್ಲಿ ಏನಾದ್ರೂ ರಿಮೈನಿಂಗ್ ಚೇಂಜ್ ವಾಪಸ್ ಕೊಡು, ಮಿಕ್ಕಿರೋ ಚಿಲ್ಲರೆ ವಾಪಸ್ ಕೊಡು ಅಂತ ಕೇಳದೇ ಇದ್ರೆ ಅಥವಾ ಲೆಕ್ಕ ಕೇಳದೇ ಇದ್ರೆ ನೀವೇನ್ ಮಾಡ್ತೀರಿ? ಎಸ್, ಆ ದುಡ್ಡನ್ನ ನೀವೇ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ನೀವು ಬೇರೆ ಏನಕ್ಕೂ ಖರ್ಚು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಅಕೌಂಟ್ಸ್ ಕೇಳಿದ್ರು ಅಂದ್ರೆ ಅಥವಾ ಅವರು ಲೆಕ್ಕ ಕೇಳಿದ್ರು ಅಂತ ಹೇಳಿದ್ರೆ, ನಾವು ಲೆಕ್ಕ ಮೇಂಟೈನ್ ಮಾಡಿದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ತೀವಿ, ನೋಡು ಇಂತಿಂದ ತಂದಿದ್ದೀನಿ, ಇಷ್ಟ ಆಯ್ತು, ಇನ್ನು ರಿಮೈನಿಂಗ್ ಜಾಬಲ್ ಇದೆ ಅಂತ ಹೇಳಿ ತೋರಿಸ್ತೀವಿ. ಸೊ ಈ ರೀತಿಯಾದ ಮಿಸ್ಅಪ್ರಾಪ್ರಿಯೇಷನ್ಸ್ ನ, ಫ್ರಾಡ್ಸ್ ನ ಏನ್ ಮಾಡುತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ನಾವು ಫೈಂಡ್ ಔಟ್ ಮಾಡಬಹುದು ಅಥವಾ ಅವನ್ನ ಆ ಫ್ರಾಡ್ಸ್ ನ ಕಂಡು ಹಿಡಿಬಹುದು, ಮಿನಿಮೈಸ್ ಮಾಡಬಹುದು, ಅಂದ್ರೆ ಕಮ್ಮಿ ಮಾಡಬಹುದು. ದೆನ್ ಸೆಕೆಂಡ್ ಒನ್ ಈಸ್ ಟು ಕೀಪ್ ಟ್ರ್ಯಾಕ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್. ಕೀಪ್ ದಿ ಟ್ರ್ಯಾಕ್ ಮೀನ್ಸ್ ಯಾವ ಇನ್ಕಮ್ ಇದೆ, ಇನ್ಕಮ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ಸ್ ಎಷ್ಟಿದೆ, ಇವತ್ತು ಎಷ್ಟು ರೆಸಿಪ್ಟ್ಸ್ ಬಂತು, ಇವತ್ತು ಎಷ್ಟು ರೆವೆನ್ಯೂ ಬಂತು, ಇವತ್ತು ಎಷ್ಟು ಪೇಮೆಂಟ್ ಆಯ್ತು, ಇದಷ್ಟು ನಾವೇನ್ ಮಾಡಬಹುದು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ಟ್ರ್ಯಾಕಿಂಗ್ ತಗೋಬಹುದು. ಅದರ್ವೈಸ್ ಟ್ರ್ಯಾಕಿಂಗ್ ಸಿಗೋದೇ ಇಲ್ಲ, ಬಹಳ ಹಿಂಸೆ ಪಡ್ಬೇಕಾಗುತ್ತೆ. ಇವತ್ತು 10,000 ಬಂದಿರುತ್ತೆ, ಯಾವ್ದೇ ರೆಸಿಪ್ಟ್ ಇಲ್ಲ, ನಾವೇನ್ ಮಾಡಿದೀವಿ ಅದನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿಲ್ಲ, 10,000 ನಾಳೆ ಕೈಯಲ್ಲಿಲ್ಲ, ಯಾವ್ದು ಕೊಟ್ಟಿದೀವಿ ಅಂತಲೂ ಗೊತ್ತಿಲ್ಲ, ಏನ್ ಮಾಡ್ಬೋದಾಗುತ್ತೆ ಅವಾಗ? ಯು ಗೆಟ್ ಲಾಸ್ ಆಗ್ಬಿಡುತ್ತೆ. ಸೊ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಥವಾ ಯಾವುದೇ ಫ್ರಾಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಪ್ರತಿ ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ನ, ಪ್ರತಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್ ನ ಪ್ರತಿಯೊಂದು ಟ್ರ್ಯಾಕ್ ನಮ್ಗೆ ಏನಾಗುತ್ತೆ ಸಿಗ್ತಾ ಹೋಗುತ್ತೆ. ಇವತ್ತು ಎಷ್ಟು ಬಂತು, ಎಷ್ಟು ಖರ್ಚಾಯ್ತು, ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ. ನಾವು ಡೇ ಕ್ಲೋಸ್ ಮಾಡುವಾಗ ನಮ್ಮ ಕೈಯಲ್ಲಿ ಕ್ಯಾಶ್ ಎಷ್ಟಿತ್ತು, ಬ್ಯಾಂಕ್ ಅಲ್ಲಿ ಕ್ಯಾಶ್ ಎಷ್ಟಿತ್ತು, ಇವಿಷ್ಟು ನಾವು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಪ್ರತಿ ದಿನದ ಟ್ರ್ಯಾಕ್ ಸಿಗುತ್ತೆ. ಪ್ರತಿ ದಿನ ನೋಡಪ್ಪ ಇವತ್ತು ಇಷ್ಟೊಂದು ಖರ್ಚಾಗಿದೆ, ನಾಳೆ ಈ ಖರ್ಚನ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ, ಅಥವಾ ಇವತ್ತು ಇಷ್ಟು ರೆವೆನ್ಯೂ ಇದೆ, ಈ ರೆವೆನ್ಯೂ ನಾಳೆ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ಹೇಳಿ ನಾವೇನ್ ಮಾಡ್ಬೋದು ನೆಕ್ಸ್ಟ್ ಡೇಸ್ ಅಲ್ಲಿ ಪ್ಲಾನ್ ಮಾಡ್ಬೋದು. ಥರ್ಡ್ ಒನ್, to know the financial position of the non-profit organization at the end of the year. ಹಣಕಾಸು ಪರಿಸ್ಥಿತಿ, ಯಾವುದೇ ಫಿನಾನ್ಷಿಯಲ್ ಪೊಸಿಷನ್ ನಾವು ತಿಳ್ಕೊಳ್ಳೋದು ಇಯರ್ ಎಂಡಿಂಗ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ನಮ್ದು ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಫೈನಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಜಸ್ಟ್ ಅರೈಸ್ ಎ ಕ್ವಶನ್ ಇನ್ ಯುವರ್ ಮೈಂಡ್, ವಾಟ್ ಈಸ್ ದ ನೀಡ್ ಆಫ್ ಬ್ಯಾಲೆನ್ಸ್ ಶೀಟ್? ಬ್ಯಾಲೆನ್ಸ್ ಶೀಟ್ ನ ಅವಶ್ಯಕತೆ ಏನು? ಯಾವುದೇ ಫರ್ಮ್ ಅಥವಾ ಯಾವುದೇ ಕಂಪನಿ ಬ್ಯಾಲೆನ್ಸ್ ಶೀಟ್ ನ ಏನಕ್ಕೆ ಮಾಡಬೇಕು?
ಸ್ವಲ್ಪ ಯೋಚನೆ ಮಾಡಿ ನೋಡಿ ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಬಿಕಾಸ್ ಯು ಆರ್ ಇನ್ ಸೆಕೆಂಡ್ PUC, ಯು ಆರ್ ವೆಲ್ ನೋನ್ ಅಬೌಟ್ ಬ್ಯಾಲೆನ್ಸ್ ಶೀಟ್, ವೆಲ್ ನೋನ್ ಅಬೌಟ್ ಫೈನಲ್ ಅಕೌಂಟ್ಸ್. ಓಕೆ, ಅವ್ರು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಆ ಆರ್ಗನೈಸೇಷನ್, ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ, ಆ NPOದ ಫಿನಾನ್ಷಿಯಲ್ ಪೊಸಿಷನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅದು ಲಾಸ್ ಆಗಿದೆಯಾ, ಪ್ರಾಫಿಟ್ ಆಗಿದೆಯಾ, ಅಥವಾ ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ಡೆಫಿಸಿಟ್ ಬರ್ತಿದೆಯಾ. ಸೊ ಇದೆಲ್ಲದನ್ನು ನಾವೇನ್ ಮಾಡ್ಬೋದು, ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಕಂಡು ಹಿಡಿಬಹುದು. Then fourth one is to satisfy legal requirements for obtaining grants. ₹1 ಕೊಟ್ಟವರು ಸುಮ್ಮನೆ ಬಿಡಂಗಿಲ್ರಿ. ಯಾಕೆಂದ್ರೆ ಅವನಿಗೆ ₹1 ಕೊಟ್ಟಿದ್ದೀನಿ ಅನ್ನೋ ಅಧಿಕಾರಿ. ಸೊ ಅವರೆಲ್ಲರೂ ಸ್ಯಾಟಿಸ್ಫೈ ಮಾಡಬೇಕು. ಒಂದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಸುಮ್ಮನೆ ದುಡ್ಡು ತಗೊಳ್ಳೋದಲ್ಲ, ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಎಲ್ಲ ದಾಖಲೆಗಳನ್ನು ನಾವು ಮೇಂಟೈನ್ ಮಾಡಿದಾಗ, ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬರನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಯಾರೋ ಒಬ್ಬ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ RTI ಅಂತ ಹೇಳಿ ಕರಿತೀವಿ, ರೈಟ್ ಟು ಇನ್ಫಾರ್ಮೇಶನ್ ಅಂತ ಹೇಳಿ. ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಂದು ವ್ಯವಹಾರಗಳನ್ನ ತಿಳ್ಕೊಳ್ಳೋ ಹಕ್ಕಿರ್ತದೆ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ RTI ಮುಖಾಂತರ ನಾವು ಏನ್ ಬೇಕಾದ್ರೂ ತಗೋಬಹುದು. ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದೀವಿ ಅಂದ್ರೆ ಇಮಿಡಿಯೇಟ್ ಆಗಿ RTI ಅವ್ನು ತಗೊಳ್ಳಿ ಬಿಡ್ರಿ, ಅವ್ನ ಇನ್ಫಾರ್ಮೇಶನ್ ಏನ್ ಬೇಕಾದ್ರೆ ತಗೊಳ್ಳಿ. ಟೋಟಲಿ ನಮ್ಮ ಫರ್ಮ್ದು ಅಥವಾ ನಮ್ಮ ಆರ್ಗನೈಸೇಷನ್ ಏನಾಗ್ತದೆ ಇಲ್ಲಿ ಲೀಗಲ್ ಆಗಿ ಗೊತ್ತಾಗ್ತದೆ. ಹಾಗೇನಾಗುತ್ತೆ, ನಮ್ಮ ಮೇಲೆ ಯಾವುದೇ ಅನುಮಾನ ಇರೋದಿಲ್ಲ. ಬಿಕಾಸ್ ಆಫ್ ಸೋ ಮೆನಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆರ್ ಮನಿ ಮೈಂಡೆಡ್. ಇತ್ತೀಚಿನ ದಿನಗಳಲ್ಲಿ ಕೆಲವಷ್ಟು ಸಂಸ್ಥೆಗಳನ್ನು ಬಿಟ್ಟರೆ ಇನ್ನು ಬಹಳಷ್ಟು ಸಂಸ್ಥೆಗಳು ಏನ್ ಮಾಡ್ತಾರೆ, ದುಡ್ಡು ಮಾಡುವ ಉದ್ದೇಶದಿಂದ ಅವು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆಗ ನಾವೇನ್ ಮಾಡಬೇಕಾಗುತ್ತೆ, ಅದರ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿದಾರ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ. ಸೊ ಲೀಗಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತ ಗ್ರಾಂಟ್ಸ್ಗೆ ನಾವು ಇಷ್ಟನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ನೀವು ಏಡೆಡ್ ಸ್ಕೂಲ್ಸ್, ಏಡೆಡ್ ಕಾಲೇಜಸ್ ಅಂತ ಹೇಳಿ ಕರಿತೀರಲ್ವಾ, ಅಂದ್ರೆ ಅನುದಾನಿತ ಶಾಲೆಗಳು, ಅನುದಾನಿತ ಕಾಲೇಜುಗಳು ಅಂತ. ಆ ಅನುದಾನಿತ ಸಂಸ್ಥೆಗಳೆಲ್ಲವೂ ಗೌರ್ಮೆಂಟ್ ಗ್ರಾಂಟ್ ತಗೊಳ್ಳೋದಕ್ಕೆ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಈ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿರ್ಬೇಕು. ಪ್ರತಿಯೊಂದು ಬುಕ್ಸ್ ನ ಫೈನಲಿ ಗೌರ್ಮೆಂಟ್ ಏನಾದ್ರು ಗ್ರಾಂಟ್ ರಿಲೀಸ್ ಮಾಡಿದಾಗ, ಗೌರ್ಮೆಂಟ್ ಏನಾದ್ರು ಫಂಡ್ ರಿಲೀಸ್ ಮಾಡಿದಾಗ ಅವ್ರಿಗೆ ಅಷ್ಟನ್ನು ಕೊಟ್ಬಿಟ್ಟು ಆ ಫಂಡ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿ. The last one is to ensure proper use of resources from government. It's an ensurement. It's a promise. It's a mirror of usage of the public properties or government resources. ಅಂದ್ರೆ ಇದು ಎನ್ಶೂರ್ಮೆಂಟ್, ಇದು ಎನ್ಶೂರ್ ಮಾಡ್ತಿದ್ದು ನಂಬಿಕೆಯನ್ನು ಉಂಟು ಮಾಡುತ್ತೆ. ಯಾವುದನ್ನ ಅಂತ ಹೇಳಿದ್ರೆ ಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸದ್ಬಳಕೆ ಅಂತ ಹೇಳಿ ಕರೀತೀವಿ. ಸಂಪನ್ಮೂಲಗಳನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯೂಸ್ ಮಾಡೋದು, ಸದ್ಬಳಕೆ ಮಾಡ್ಕೊಳ್ಳೋದು. ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಯಾವುದೇ ಸಂಪನ್ಮೂಲಗಳನ್ನ ಅಥವಾ ಸಂಸ್ಥೆಗೆ ಯಾವುದೇ ಸಂಪನ್ಮೂಲಗಳನ್ನ ದುರ್ಬಳಕೆಯಾಗಿದೆ ಮಿತವಾಗಿ ಲಿಮಿಟ್ ಆಗಿ ಬಳಸಿಕೊಂಡು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಏನಾಗುತ್ತೆ, ಪ್ರಾಪರ್ ಯೂಸೇಜಸ್ಗೆ ಬುಕ್ಸ್ ಆಫ್ ಅಕೌಂಟ್ಸ್ ನಮಗೆ ಸಹಾಯ ಮಾಡ್ತಾರೆ. ಅದರ್ವೈಸ್ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, once again I am explaining the points, I am telling the points for need for maintaining of accounts. Point number 1, to avoid or minimize the misappropriations or frauds. Second one, to keep track of the income and expenditures. Third one is to know the financial position at the end of the year. Fourth one, to satisfy legal requirements for obtaining grants. The last one is to ensure proper use of resources from the government. Okay. Dear students, in next class I am going to tell you about capital and revenue items. What are the capital items and what are the revenue items in we will see in not-profit organizations. That means there is so many records we have to maintain in our not-profit organization because of its necessity to us.
Otherwise, avalon can be identified as this is from so many NGOs. We are calling NGOs. NGOಗಳು ಅಂತ ಏನು ಕರಿತೀವಿ ನಾವು, ಆ NGOಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಬಹಳಷ್ಟು ಫ್ರಾಡ್ಸ್ ಮಾಡೋ ಚಾನ್ಸಸ್ ಇದೆ. ಸೊ ಯಾವ್ಯಾವ ಟರ್ಮ್ಸ್ ಇರುತ್ತೆ, ಯಾವ ಕಂಡೀಷನ್ಸ್ ಇರುತ್ತೆ, ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗೆ ಏನೆಲ್ಲ ಚಾಲೆಂಜಸ್ ಬರ್ತದೆ ಅಂತ ಹೇಳಿ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಚಾಪ್ಟರ್ ರಿಲೇಟೆಡ್ ಟು ಓನ್ಲಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಯಾವ ತರಹದ ಬುಕ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ, ಮತ್ತೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗೆ ಬರುವಂತ ಇನ್ಕಮ್ ಸೋರ್ಸ್ ಯಾವ್ದಿರುತ್ತೆ, ಸೊ ಎಕ್ಸ್ಪೆಂಡಿಚರ್ ಯಾವ ತರ ಇರುತ್ತೆ, ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ, ಮತ್ತೆ ಇದ್ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿವೆ. ಸೊ ಇದೆಲ್ಲವನ್ನು ನಾನು ನೆಕ್ಸ್ಟ್ ಕ್ಲಾಸ್ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ಈ ತರಗತಿಗಳನ್ನ ರಿವಿಷನ್ ಕ್ಲಾಸ್ ಆಗಿ ಮಾಡ್ತಾ ಇದ್ದೀನಿ. I think your 74% syllabus are completed by Government of Karnataka PU Board. So PU Board Government of Karnataka ಇಂದ ನಿಮ್ಮ 70% syllabus ಆಲ್ರೆಡಿ ಕಂಪ್ಲೀಟ್ ಆಗಿದ್ದು, ಅದರ ಸೆಷನ್ಸ್ ನಾವೇನ್ ಮಾಡ್ತಾ ಇದೀವಿ ಈಗ ನಮ್ಮ ವೇದ ಸಂಸ್ಥೆಗಳಿಂದ ಮತ್ತೆ ರಿವಿಷನ್ ಕ್ಲಾಸ್ ನ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇವತ್ತಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ವಾಚ್ ಮಾಡಿ, ಯಾವುದೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದರ್ವೈಸ್ ಯುವರ್ ಸೆಕೆಂಡ್ PU ಸ್ಟೂಡೆಂಟ್ಸ್, ನಿಮ್ಮ ಲೈಫ್ ನ ರಿಸ್ಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಂದು ದಿನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಮೈನ್ ಟರ್ನಿಂಗ್ ಫಾರ್ ಯುವರ್ ಲೈಫ್. ಇದು ನಿಮ್ಮ ಬದುಕಿನ ಮುಖ್ಯ ತಿರುವು. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಫೈನಲಿ ಮುಂದೊಂದು ದಿನ ಸಫರ್ ಪಡುವಂತ ಸಂದರ್ಭ ಬರ್ತದೆ. ಸೊ ಐ ಹೋಪ್ ದಟ್ ಯು ವಿಲ್ ವರ್ಕ್ ಹಾರ್ಡ್ ಅಂಡ್ ಸ್ಮಾರ್ಟ್. ನಾವು ಪ್ರತಿ ವಾರ ವಾರದ ವಿದ್ಯಾರ್ಥಿ ಅಂತ ಹೇಳಿ ಕೊಡ್ತೀವಿ, ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿ. ಆ ಸ್ಟೂಡೆಂಟ್ ಆಫ್ ದಿ ವೀಕ್ ಅವಾರ್ಡ್ ಅನ್ನ ಇಲ್ಲಿವರೆಗೂ ಸೆಕೆಂಡ್ PU ಸ್ಟೂಡೆಂಟ್ಸ್ ಯಾರು ಪ್ರಯತ್ನ ಮಾಡಿಲ್ಲ. ಸೊ ಪ್ರಯತ್ನ ಮಾಡಿ ವೇದ ಸ್ಟೂಡೆಂಟ್ ಆಫ್ ದಿ ವೀಕ್ ನೀವಾಗಿ ಅಂತ ಹೇಳಿ. ಇದರಲ್ಲಿ ನಿಮಗೆ ಒಂದು ಅಟ್ರಾಕ್ಟಿವ್ ಸರ್ಟಿಫಿಕೇಟ್ ಇರ್ತದೆ. ಈ ಸರ್ಟಿಫಿಕೇಟ್ ಜೊತೆಗೆ ನಿಮ್ಗೆ ಒಂದಷ್ಟು ಪ್ರೈಸಸ್ ಕೂಡ ಇರುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕ್ಲಾಸಿನ, ನಮ್ಮ ಸಂಸ್ಥೆಯ, ನಮ್ಮ ಎಲ್ಲ ಇವೆಂಟ್ಸ್ನ ವಿಡಿಯೋಸ್ ಅಥವಾ ಇವೆಂಟ್ಸ್ನ ಅಪ್ಲೋಡ್ಸ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರ್ತದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.